ಗೋಕಾಕ್ ತಾಲೂಕಿನ ಉಪ್ಪಾರಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿವೃತ್ತ ನೌಕರರ ಸೇವಾ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯ ಚಟುವಟಿಕೆಗಳು ಹಾಗೂ ನೌಕರರ ಹಿತಾಸಕ್ತಿಗಳ ಕುರಿತು ಗಣ್ಯರು ಮಾತನಾಡಿದರು. ಇದೇ ವೇಳೆ ಸಂಘದ ವತಿಯಿಂದ ಹಲವು ಸಾಮಾಜಿಕ ಹಾಗೂ ಸಾರ್ವಜನಿಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಬಗ್ಗೆ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಭಾಗವಹಿಸಿ ಮಾತನಾಡಿದರು. ಈ ಸಂಘಟಿತ ಮಾಡುವಂತಹ ಒಂದು ವ್ಯವಸ್ಥಿತವಾಗಿ ಕಾರ್ಯ ಮಾಡುವಂತಹ ಎಲ್ಲ ಹಿರಿಯರೇ, ಗ್ರಾಮದ ಎಲ್ಲ ಅಣ್ಣ ತಮ್ಮಂದರೆ, ತಾಯಂದಿರು ಎಲ್ಲ ಈ ಒಂದು ಸರ್ಕಾರಿ ನೌಕರ, ಅರೆ ಸರ್ಕಾರಿ ನೌಕರ, ನಿವೃತ್ತ ಸರ್ಕಾರಿ ನೌಕರ ಒಂದು ಸಂಸ್ಥೆಯಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡೋಕ್ಕೆ ಬಹಳ ಸಂತೋಷ ಆಗಿದೆ. ಈ ಒಂದು ಸಂಸ್ಥೆ ಬಹಳ ಸಂತೋಷದಿಂದ ಗೊತ್ತಾಗಿದೆ. ಇದು ಒಳ್ಳೆಯದಾಗಲಿ, ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ, ಒಂದು ವಿಶೇಷವಾದ ಈ ಗ್ರಾಮದಿಂದ ಇಡೀ ರಾಜ್ಯಕ್ಕೆ ಒಂದು ನಿವೃತ್ತಿನವರೆಗೂ ಸರ್ಕಾರಿ ನೌಕರಿಗೂ ಯಾರೇ ಇರ್ಬೋದು ಕೂಡಿ ಒಂದು ಒಳ್ಳೆಯ ಸಂಸ್ಥೆಯ ಹುಟ್ಟು ಹಾಕಲಿ ಅಂತಂದು ಹಾರೈಸುತ್ತಾ ಮುಂದೆ ಇದನ್ನು ವಿಶೇಷವಾಗಿ ಉಪ್ಪಾರಟ್ಟಿ ಗ್ರಾಮದ ಹಿಂದಿನ ಹಿರಿಯರಂತ ಬುದ್ಧಪ್ಪ ಇರ್ಬೋದು, ಶಶಪ್ಪ ಇರ್ಬೋದು, ನಮ್ಮ ನಂದಿ ಕೆಲ್ಸಲ್ಲ ಹೆಸರು ನಮ್ಮ ಅಲ್ಗೂಡ್ಸೋದು ಆ ಹಿರಿಯರು ಇವತ್ತು ನೆನೆಸ್ಬೇಕು. ನಾವು ಆ ಒಂದು ಹಿರಿಯರು ಇವತ್ತು ಇಲ್ಲಿ ಬಡ ತಕೊಂಡ್ಬಂದ್ರೆ ಮುಂದೆ ನಾವು ನಡೆಸೋದು ದೊಡ್ಡ ಮಕ್ಕಳ. ಹಾಗೆ ಸಂದರ್ಭದಲ್ಲಿ ವಿಶೇಷ ವಿದ್ಯಾವಂತರೆಲ್ಲ ಬಹಳ ಕೆಟ್ಟ ವಾತಾವರಣದಂತ ಗ್ರಾಮದಲ್ಲಿ ಆಗಿನ ಹಿರಿಯರು ಇನ್ನು ಬಹಳಷ್ಟು ಮಂದಿ ಇದ್ದಾರೆ. ಬಹುಶಃ ನಮ್ಮ ಜಕ್ಬಳ ಇಟ್ಟಿದ್ದಾವೆ, ಸಣ್ಣವು ಅರ್ಜಿ ಬರ್ತೀವಿ ನಾವು ನಮ್ಮ ಹಿಂದಿಂದ ಅಜ್ಜ ಎಲ್ಲ ಯಾರ ಅರ್ಜಿ ನಾವು ನನ್ಕಿಂತ ಒಂದೊಂದು ದೊಡ್ಡವ, ನೀವು ಒಂದೊಂದು ದೊಡ್ಡವ. ಎಲ್ಲ ಯಾಕೆ ಹೇಳ್ತಪ್ಪ ಅಂದ್ರೆ ಇದನ್ನ ಬರೀ ನೀವು ಯುವಕರಾಗಿ ಕಲ್ಪಂತ ಮಾಡೋದಕ್ಕ ವಿದ್ಯಾವಂತರಿಂದ ಈ ಒಂದು ಗ್ರಾಮ ಬಿಟ್ಟರೆ ಅವರು ಬಹಳ ಮುಖ್ಯ. ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ಇದಕ್ಕೆ ನಮ್ಮ ತಂದೆಯವರು ಬರ್ತಾರೆ, ಲಕ್ಷ್ಮಣ ಜಾರಕಿಹೊಳಿ ಹೆಪ್ಪಟ್ನವರು. ಅವರು ವಿದ್ಯಾವಂತರ, ವಿದ್ಯಾ ಬೇಕು. ವಿದ್ಯಾಕ್ಕಿಂತ ಹೆಚ್ಚು ಸಮಾಜದಲ್ಲಿ ಜನರಲ್ ನಾಲೆಜ್ ಅಂತ ಬರೆದು ಕಷ್ಟದಲ್ಲಿ ಸ್ಪಂದನೆ ಅದನ್ನು ಸರಿಪಡಿಸಿ ಗ್ರಾಮದ ಜಗಳ ಯಾವ ಬಗೆಹರಿಸಿ ಊರು ಜಕ್ಕ ಹೋಗ್ಬೇಕಂತದ್ದು ಅದು ಬಹಳ ಇಂಪಾರ್ಟೆಂಟ್. ಇವತ್ತು ಯಾಕೆ ಉಪ್ಪಾರಟ್ಟಿ ಗ್ರಾಮ ಮತ್ತು ಮಾಲ್ದಿನಿ ಮತ್ತು ಪಂಚಿಮಡಿ ಗ್ರಾಮ, ಈ ಮೂರು ಗ್ರಾಮ ಇದು ರಾಜಕೀಯ ಸಂಬಂಧ ಗ್ರಾಮ. ನಮ್ಮದು ನಮ್ಮ ಕುಟುಂಬ ಸಂಬಂಧ ಕುಟುಂಬ ಸಂಬಂಧ ಮೂರು. ಯಾಕೆ ನಮ್ಮ ಪ್ರತಿಯೊಂದು ಮಣಿವೆ ಕಟ್ಟಿದ್ದಾರೆ ಈ ನೀವ ನಮ್ಮ ಹಿರಿಯ ಅಂತ ನಮ್ಮ ಸಂಬಂಧಿಗಳು ಇಡೀ ಗ್ರಾಮದ ಎಲ್ಲ ಮಣಿವೆ ಕಟ್ಟಿದ್ರಿ, ನಮ್ಮ ಹೊಲ ಕುಣಿಗಳು ನೀವು ತೆಗೆದ್ರಿ, ಈ ಗಿಡಗಳು ಕುಣಿಗಳು ನೀವು ಕರೆ ಸುಳ್ಳು. ಯಾಕಪ್ಪ ಅಂದ್ರೆ ಅದನ್ನ ನಾ ಶಾಸಕಾಗಿ ಆಮೇಲೆ ಅದಕ್ಕೆ ಪೂರ್ವದಲ್ಲಿ ಈ ಮೂರು ಗ್ರಾಮ ಬಹಳ ಸಂತೋಷ. ಯಾಕೆ ಉಪ್ಪಾರಟ್ಟಿ ಮಾಲ್ದಿನಿ ಅಂದ್ರೆ ಅವಳಿ ಇದ್ರು ಸಹಿತ 80 ಪೂರ್ವದಲ್ಲಿ ಭಕ್ತ ಊರಾಗಿದ್ದು ಗೊತ್ತಿಲ್ಲ. ಅದಕ್ಕೆ ಬಹುಶಃ ಬಹಳ ಮಂದಿ ಗೊತ್ತಿಲ್ಲ. ಕಲ್ತಾ ನಾನು 85 ಮೊದಲ MLA ಆದ ಇಡೀ ಊರು ಒಂದಾಗಿ ನನಗೆ ಇದು ಮಾಡಿದ್ರು. ಕೆಲವೊಂದು ಗೋಕಾಕ್ ಪಟ್ಟಣದಿಂದ ನಿಯಂತ್ರಣ ಮಾಡ್ತಾರೆ ಈ ಗ್ರಾಮಗಳು. ಉಪ್ಪಾರಟ್ಟಿ ಮಂದಿ ನಿಯಂತ್ರಣ ಮಾಡಿ ಎರಡು ಡಿವೈಡ್ ಮಾಡಿ ಇಟ್ಟಿದ್ರು. ಜಗಳ ಚಿಕ್ಕರು ಒಂದ ಪೂರ್ಣ ಮಾತಾಡ್ತಾರೆ, ಕಿರುಪೂರ್ಣ ಮೊಬೈಲ್ ಇರ್ತಿರ್ಲಿಲ್ಲ, ಗೊತ್ತಿದ್ದಿಲ್ಲ. ಯಾಕೆ ಈ ಮಾತಾಡ್ತಾರಪ್ಪ ಅಂದ್ರೆ ಹುಡುಗರು ಗೊತ್ತು ನಮಗೆ. ಬಹಳ 18-20 ವರ್ಷದವರೆಗೆ ಏನು ವಿಷಯ ಗೊತ್ತಿಲ್ಲ, ಬರೇ ಮೊಬೈಲ್ ಕೂತ್ಕೊಳ್ತೈತೆ ನೋಡಿ. ಅದಕ್ಕೆ ಹೇಳ್ತೀನಿ ಮಾತು. ಯಾಕಪ್ಪ ಹಿಂದಿನ ಹಿರಿಯರ ಈಗಿನ ನಿವೃತ್ತಿ ನೌಕರ ಎಲ್ಲ ಕೂಟ್ಟಿದ್ದಾರೆ, ಒಳ್ಳೆ ಉದ್ದೇಶ ಕಟ್ಟಿದಾರ. ಎರಡು ಯಾಕೆ ಮಿಕ್ಸ್ ಮಾಡಿ ಹೇಳ್ತಾನಂದ್ರೆ ವಿದ್ಯಾವಂತರು ಎಷ್ಟು ಮುಖ್ಯ ಅಷ್ಟ ಹಿಂದಿನ ಹಿರಿಯ ಅಷ್ಟ ಮುಖ್ಯ ಅದಾರ. ಅವೆಲ್ಲ ಕುಡ್ಕೊಂಡು ಅವರ ಶ್ರಮ ವ್ಯರ್ಥ ಆಗದಂಗೆ ನಾವು ಮಾಡಬೇಕು. ಯಾಕೆ ಅಂದ್ರೆ ನಾವು ಬಹಳಷ್ಟು ಯಾಕೆ 85 ಪೂರ್ವದಲ್ಲಿ ಎರಡು ಗ್ರಾಮದಲ್ಲಿ ತಮ್ಮ ಎಲ್ಲ ರಾಜಕೀಯವಾಗಿ ತಮ್ಮ ವ್ಯವಸ್ಥೆ ಬೆಳೆಸಿದ್ರು. ಆದರೆ ಮುಂದೆ ನಮ್ಮ ಕುಟುಂಬ ಕುಟುಂಬ ರಾಜಕಾರಣ ಬಂದಾಗ ಮುಂದೆ ಎಲ್ಲ ಸ್ಥಿತಿಯಾಗಿ ಇವತ್ತು ಎರಡು ಗ್ರಾಮದ ಕೂಡಿ ಅಡ್ಡಾಡ್ತೀವಿ ನಾವು.
ಇದೇ ಸಂದರ್ಭದಲ್ಲಿ ಅವಳಿ ಗ್ರಾಮಗಳ ಉತ್ತಮ ಹಿತಕ್ಕಾಗಿ ನೆರೆಹೊರೆಯವರ ನೆರವಿಗೆ ಹಾಗೂ ನೌಕರರ ಸೇವಾ ಮನೋಭಾವಕ್ಕೆ ಸಂಘವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಹತ್ವ ನೀಡಲಿದೆ ಎಂದು ತಿಳಿಸಲಾಯಿತು. ನೌಕರರ ಸೇವಾ ಸಮಾಜದ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಹಿತವೇ ಸಂಘದ ಪ್ರಮುಖ ಗುರಿ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಗಮನ ಸೆಳೆಯಿತು. ರಾಜಿ ರೇಮಾಡ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.